ಯಾಮಯನು ಕರುಣಾನಿಧಿವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಈ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರಾದ ಆದರಣೀಯ ಬಿಷಪ್ ರವರೇ, ಈ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಅರ್ಥಪೂರ್ಣ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಹಿರಿಯರೇ, ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಬದುಕಿನ ಜಂಜಾಟ, ಒತ್ತಡ, ನಿಬಿಡತೆ ಇವೆಲ್ಲದರ ಮಧ್ಯೆ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ಕೊಡುವ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ವಿಭಜನೆಯ, ದ್ವೇಷದ, ಸೇಡಿನ ಸಂದೇಶಗಳೇ ವ್ಯಾಪಕವಾಗುತ್ತಿರುವ ಇವತ್ತಿನ ದಿನಗಳಲ್ಲಿ ನಾವೆಲ್ಲ ಬಹಳ ಪ್ರೀತಿಯಿಂದ ಬೆರೆಯುವ, ಪ್ರೀತಿಸಬೇಕು ಅಂತ ಕರೆ ಕೊಡುವ, ಪ್ರೀತಿಯ ಸಂದೇಶಗಳನ್ನು ಸಾರುವ ಈ ಕಾರ್ಯಕ್ರಮ ಇವತ್ತಿನ ದಿನಗಳಲ್ಲಿ ಖಂಡಿತವಾಗಿಯೂ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಐವನ್ ಡಿಸೋಜರವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮಕ್ಕಳು ಇವತ್ತು ಎಲ್ಲ ಕಡೆಗಳಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಹಗೆತನದ ಮಾತುಗಳನ್ನೇ ಕೇಳಿ ಬೆಳೆಯುತ್ತಾ ಇದ್ದಾರೆ. ನಾವು ಯುವ ಜನತೆಯ ಬಗ್ಗೆ ದೂರ ಹೇಳ್ತಾ ಇರ್ತೇವೆ, ನಮ್ಮ ಯುವ ಜನತೆ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತಲ್ಲ. ನಮ್ಮ ದೇಶದಲ್ಲಿ ಒಬ್ಬ ಕ್ರಿಮಿನಲ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು, ನಡೆದ ಘಟನೆ. ಆ ಘಟನೆಯನ್ನು ಆಧರಿಸಿ ಕನ್ನಡದಲ್ಲಿ ಒಂದು ಫಿಲ್ಮು ಕೂಡ ಬಂದಿದೆ. ಕ್ರಿಮಿನಲ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು, ಆತನನ್ನು ನಾಳೆ ಗಲ್ಲಿಗೇರಿಸಲಾಗುತ್ತದೆ. ಜೈಲಿನ ನಿಯಮದ ಪ್ರಕಾರ ಒಂದು ದಿವಸ ಮುಂಚೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಲಾಯಿತು. ಆ ಕ್ರಿಮಿನಲ್ ಹೇಳಿದ, ನನ್ನ ಅಮ್ಮನನ್ನು ಭೇಟಿಯಾಗಬೇಕು ಅಂತ. ನಾಳೆ ಗಲ್ಲಿಗೇರುವ ಮಗ ಮತ್ತು ಅವನಿಗೆ ಜನ್ಮ ಕೊಟ್ಟಿರುವ ಅಮ್ಮ, ಅವರ ಮಧ್ಯೆ ನಡೆಯುವ ಅತ್ಯಂತ ಭಾವನಾತ್ಮಕವಾದ ಮತ್ತು ಕೊನೆಯ ಭೇಟಿ ಅದು. ಹಾಗೆ ಜೈಲಿನ ಒಂದು ರೂಮಿನಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೇಟಿಯ ಮಧ್ಯೆ ಆ ರೂಮಿನಿಂದ ದೊಡ್ಡ ಚೀರಾಟ, ಅಟ್ಟಹಾಸ ಕೇಳಿಸ್ತಾ ಇದೆ. ಪೊಲೀಸರೆಲ್ಲ ಹೋಗಿ ನೋಡುವಾಗ ಆ ಕ್ರಿಮಿನಲ್ ತನ್ನ ಅಮ್ಮನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಅವಳ ಕಿವಿಯನ್ನು ಕಚ್ಚಿ ಕಿವಿಯಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತಾ ಇದೆ. ಮತ್ತೆ ಕೂಡ ತನ್ನ ಅಮ್ಮನ ಮೇಲೆ ಅವ ದಾಳಿ ಮಾಡ್ತಾ ಇದ್ದಾನೆ. ಪೊಲೀಸರು ಬಹಳ ಕಷ್ಟಪಟ್ಟು ಬೇರ್ಪಡಿಸಿ ಪ್ರಶ್ನಿಸಿದಾಗ ಆ ಕ್ರಿಮಿನಲ್ ಹೇಳಿದ, ನಾನು ಒಬ್ಬ ಕ್ರಿಮಿನಲ್ ಆಗಲಿಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಹೇಳಿದ. ನನ್ನ ಈ ಅಮ್ಮ ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಕಳ್ಳತನ ಮಾಡಿ ಬಂದಾಗ ಮಗನೇ ಅದು ತಪ್ಪು ಅಂತ ಹೇಳಿರಲಿಲ್ಲ. ಸಣ್ಣ ಸಣ್ಣ ಪುಂಡಾಟಿಕೆ ನಡೆಸಿದಾಗ ಮಗನಾಗೆ ಮಾಡಬಾರ್ದು ಅಂತ ಹೇಳಿರಲಿಲ್ಲ ನನ್ನ ಅಮ್ಮ. ಹಾಗೆ ನಾನು ಬೆಳೆದೆ, ದೊಡ್ಡ ಕಳ್ಳ, ದೊಡ್ಡ ದರೋಡೆಕೋರ, ದೊಡ್ಡ ಕೊಲೆಗಾರ, ದೊಡ್ಡ ಕ್ರಿಮಿನಲ್ ಆಗಿ ನಾಳೆ ನಾನು ಗಲ್ಲಿಗೆ ಇರ್ತಾ ಇದ್ದೇನೆ. ಮತ್ತು ನಾಳೆ ನಾನು ಗಲ್ಲಿಗೆ ಇರಲಿಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಹೇಳಿಕೊಂಡು ಮತ್ತೆ ತನ್ನ ಅಮ್ಮನ ಮೇಲೆ ದಾಳಿ ಮಾಡಲಿಕ್ಕೆ ಹೊರಟ. ಇದು ನಡೆದ ಘಟನೆ. ನಾನು ಹೇಳುತ್ತಿರುವುದು, ನಮ್ಮ ಮಕ್ಕಳು ಎಲ್ಲ ಕಡೆಗಳಿಂದಲೂ ಪ್ರೀತಿಯ, ಗೌರವದ ಮಾತುಗಳನ್ನೇ ಆಲಿಸುವುದಾದರೆ ಮಾತ್ರ ಅವರು ಒಳ್ಳೆಯವರಾಗ್ತಾರೆ. ಇಲ್ಲ ಅಂದರೆ ನಮ್ಮ ಮಕ್ಕಳಿಗೆ ನಮ್ಮಿಂದ ಏನು ಅನುಭವ ಸಿಗ್ತದೋ ಹಾಗೆ ಅವರು ಬೆಳೀತಾರೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಅನುಭವಗಳನ್ನು ಕೊಡಬೇಕು. ಒಂದು ತಲೆಮಾರಿಗೆ, ಬೆಳೆದವರು ನಾಳೆಯ ಪ್ರಜೆಗಳಿಗೆ, ನಮ್ಮೆಲ್ಲರ ಮಕ್ಕಳಿಗೆ ನಾವೆಲ್ಲ ಒಳ್ಳೆಯ ಅನುಭವಗಳನ್ನು ಕೊಡುವುದಾದರೆ ಎಲ್ಲ ಕಡೆಗಳಿಂದ ನಮ್ಮ ಮಕ್ಕಳು, ಯುವ ಜನತೆ, ನಾಳೆಯ ತಲೆಮಾರು ಅವರು ಪ್ರೀತಿಸುವ, ಗೌರವಿಸುವ ಆ ಸಂದೇಶಗಳನ್ನು ಎಲ್ಲ ಕಡೆಗಳಿಂದ ಆಲಿಸುವುದಾದರೆ ಪಾರ್ಲಿಮೆಂಟಿನಿಂದ, ಅಸೆಂಬ್ಲಿಯಿಂದ, ಧಾರ್ಮಿಕ ವೇದಿಕೆಗಳಿಂದ, ಮನೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಪ್ರೀತಿಸುವ, ಗೌರವಿಸುವ, ಎಲ್ಲ ಧರ್ಮದವರು ಬೆರೆತು ಸಂತೋಷದಿಂದ ಬದುಕುವ ಸಂದೇಶಗಳನ್ನೇ ನಿಮ್ಮ ಮಕ್ಕಳು ಆಲಿಸುವುದಾದರೆ ಮಾತ್ರ ನಮ್ಮೆಲ್ಲರ ಮಕ್ಕಳು ಒಳ್ಳೆಯ ಮಕ್ಕಳಾಗಲಿಕ್ಕೆ ಸಾಧ್ಯ. ಅಂತಹ ಅವಕಾಶಗಳಿಗೆ ಖಂಡಿತವಾಗಿಯೂ ಇವತ್ತು ಬಹಳ ತುರ್ತು ಅಗತ್ಯ ಅಂತ ನಾವು ಅರ್ಥ ಮಾಡಬೇಕು. ಜೀಸಸ್ ಕ್ರೈಸ್ಟ್ ಹೇಳಿದರು, ನಿನ್ನಂತೆಯೇ ಪರರನ್ನು ಪ್ರೀತಿಸುವಂತ ಹೇಳಿದರು. ನಿನ್ನಂತೆಯೇ ಪರರನ್ನು ಪ್ರೀತಿಸುವಂದರೆ ಅದರ ಒಂದನೆಯ ಅಂಶ, ನೀನು ನಿನ್ನನ್ನು ಪ್ರೀತಿಸಬೇಕು ಅಂತ. ನೀನು ನಿನ್ನನ್ನು ಪ್ರೀತಿಸಬೇಕು. ನಾವೆಲ್ಲ ಇವತ್ತು ನಮ್ಮನ್ನು ಪ್ರೀತಿಸ್ತಾ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಂದು ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ನೀವು ನಿಮ್ಮನ್ನು ಗೌರವಿಸಬೇಕು ಅಂತ ಹೇಳಿದರು. ನಿಮಗೆ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇರಬೇಕು. ಜೀಸಸ್ ಕ್ರೈಸ್ಟ್ ಹೇಳಿದರು, ನೀವು ನಿಮ್ಮನ್ನು ಪ್ರೀತಿಸಿ. ನೀವು ನಿಮ್ಮನ್ನು ಪ್ರೀತಿಸುವಾಗ, ನೀವು ನಿಮ್ಮನ್ನೇ ಗೌರವಿಸುವಾಗ
ಸಮಾಜದಲ್ಲಿ ಎಲ್ಲರನ್ನು, ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಮನುಷ್ಯರನ್ನು ಪ್ರೀತಿಸಲು, ಗೌರವಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂಬುದು ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಮೌಲ್ಯ. ನಾನು ಮುಗಿಸ್ತಾ ಇದ್ದೇನೆ. ಜೀಸಸ್ ಕ್ರೈಸ್ಟ್ ಹೇಳಿದರು, ನಿನ್ನ ವೈರಿಗಳನ್ನು ಕೂಡ ಪ್ರೀತಿಸುವನು. ಮಿತ್ರರನ್ನೇ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲದ ಒಂದು ಸಮಾಜಕ್ಕೆ ಬಹಳ ದೊಡ್ಡ ಸವಾಲದು, ನಿನ್ನ ಶತ್ರುಗಳನ್ನು ಪ್ರೀತಿಸು. ಪವಿತ್ರ ಕುರ್ಆನ್ನಲ್ಲಿ ಹೇಳಲಾಯಿತು, ವಲ ತಸ್ತವಿಲ್ ಹಸನತು ವಲ ಸಯ್ಯ ಇದ್ಫಾ ಬಿಲ್ಲತಿ ಹಿಯ ಅಹ್ಸನ್ ಅಂತ. ಒಳಿತು ಮತ್ತು ಕೆಡುಕು ಎಂದು ಕೂಡ ಸರಿಸಮಾನ ಆಗುವುದಿಲ್ಲ. ಮತ್ತು ಎಲ್ಲ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಬೇಕು. ಕುರ್ಆನ್ನ ಸಂದೇಶ. ಹಗೆತನವನ್ನು ಹಗೆತನದ ಮೂಲಕ, ವಿದ್ವೇಷವನ್ನು ವಿದ್ವೇಷದ ಮೂಲಕ, ಸೇಡನ್ನು ಸೇಡಿನ ಮೂಲಕ ಪರಿಹರಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲ ಕೆಡುಕುಗಳನ್ನು ಇದ್ಫಾ ಬಿಲ್ಲತಿ ಹಿಯ ಅಹ್ಸನ್, ಎಲ್ಲ ಕೆಡುಕುಗಳನ್ನು ನೀವು ಒಳಿತುಗಳ ಮೂಲಕ ನಿವಾರಿಸಿ, ಆವಾಗ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಮಿತ್ರರಾಗುತ್ತಾರೆ ಎಂದು ಕುರ್ಆನ್ ಹೇಳುತ್ತದೆ. ಜೀಸಸ್ ಕ್ರೈಸ್ಟ್ ಹೇಳಿದರು, ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಿ ಅಂತ ಹೇಳಿದರು. ಹೀಗೆ ಸಹೋದರ ಸಹೋದರಿಯರೇ, ಧರ್ಮದ ನಿಜವಾದ ಬೆಳಕು, ಎಲ್ಲ ಧರ್ಮದ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಜಗತ್ತಿನ ಎಲ್ಲ ಧರ್ಮಗಳು ಜಗತ್ತಿಗೆ ಬೆಳಕನ್ನು ತೋರಿಸಿದೆ. ನಾವೆಲ್ಲ ಇವತ್ತು ಬಹಳ ಮುಂದುವರಿದಿರುವ ಕಾಲದಲ್ಲಿ, ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೆಳೆದಿರುವ ಕಾಲದಲ್ಲೂ ಒಂದು ರೀತಿಯ ಕಗ್ಗತ್ತಲು, ಒಂದು ರೀತಿಯ ಕತ್ತಲು, ಒಂದು ರೀತಿಯ ಶೂನ್ಯತೆ ಖಂಡಿತವಾಗಿಯೂ ಸಮಾಜದಲ್ಲಿ ಇದೆ. ಅದನ್ನು ಹೋಗಲಾಡಿಸಲಿಕ್ಕೆ ಇರುವ ದಾರಿ ಯಾವುದು ಅಂತ ಕೇಳಿದರೆ, ನಮ್ಮೆಲ್ಲರ ಧರ್ಮಗಳು ಕಲಿಸಿಕೊಟ್ಟಿರುವ ಬಹಳ ಉದಾತ್ತವಾದ ವ್ಯಾಲ್ಯೂಸ್ಗಳಿವೆ. ಈ ಜಗತ್ತಿಗೆ ಪ್ರವಾದಿಗಳು, ಋಷಿ ಮುನಿಗಳು, ಸಾಧು ಸಂತರು ಅವರೆಲ್ಲ ಬೋಧಿಸಿರುವ ಆ ಉದಾತ್ತವಾದ ಆದರ್ಶಗಳಿಂದ ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಈ ಕಾರ್ಯಕ್ರಮ ಒಂದು ಪ್ರೇರಣೆಯಾಗಲಿ ಅಂತ ಹಾರೈಸುತ್ತಾ, ಕೊನೆಯದಾಗಿ ಜಗತ್ತಿನಲ್ಲಿ ನಾವೆಲ್ಲ ಸಾಧಿಸಬಹುದಾದ ಬಹಳ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದರೆ, ನಾವು ತಲುಪಬಹುದಾದ ಅತ್ಯಂತ ಉನ್ನತ ಸ್ಥಾನಮಾನ ಯಾವುದು ಅಂತ ಕೇಳಿದರೆ, ನಾವು ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ದೊಡ್ಡ ಸಾಧನೆ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಖಂಡಿತ ಸಾಧ್ಯ ಇಲ್ಲ. ನಾಳೆ ನನ್ನ ಮಗ, ನನ್ನ ಮಗಳು, ನನ್ನ ಅಪ್ಪ ಒಬ್ಬ ಒಳ್ಳೆಯ ಡಾಕ್ಟರ್ ಅಂತ ಹೇಳುವುದಕ್ಕಿಂತ, ನನ್ನ ಅಪ್ಪ ಒಬ್ಬ ಖ್ಯಾತ ಪ್ರೊಫೆಸರ್ ಅಂತ ಹೇಳುವುದಕ್ಕಿಂತ, ನನ್ನ ಅಪ್ಪ ಒಬ್ಬ ಒಳ್ಳೆಯ ಭಾಷಣಕಾರ ಅಂತ ಹೇಳುವುದಕ್ಕಿಂತ, ನನ್ನ ಅಪ್ಪ ಒಬ್ಬ ಒಳ್ಳೆಯ ಮನುಷ್ಯ, ನನ್ನ ಅಪ್ಪ ಒಬ್ಬ ಚಾರಿತ್ರ್ಯವಂತ, ನನ್ನ ಅಪ್ಪ ಮನುಷ್ಯರನ್ನು ಪ್ರೀತಿಸುವ ಮನುಷ್ಯ ಅಂತ ನನ್ನ ಮಗ ನನ್ನ ಬಗ್ಗೆ ಹೇಳುವುದಾದರೆ, ಅದಕ್ಕಿಂತ ದೊಡ್ಡ ಗೌರವ, ಸಮ್ಮಾನ ಈ ಬದುಕಿನಲ್ಲಿ ಖಂಡಿತ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಮ್ಮನ್ನು ಮನುಷ್ಯರನ್ನಾಗಿಸುವ ಸಂದೇಶಗಳನ್ನು ನಮಗೆಲ್ಲ ಧರ್ಮಗಳು ಕಲಿಸಿಕೊಟ್ಟಿದೆ. ಹಾಗೆ ಮನುಷ್ಯರಾಗುವ ಒಂದು ಸಂದೇಶದೊಂದಿಗೆ ಐವನ್ ಡಿ ಸಜೋರ್ ಅವರು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಇಫ್ತಾರ್ ಕೂಟ, ದೀಪಾವಳಿ, ಕ್ರಿಸ್ಮಸ್ ಹಬ್ಬದ ಮೂಲಕ ಈ ಸಮಾಜಕ್ಕೆ ಬೆಳಕನ್ನು ನೀಡುವ ಒಂದು ದೊಡ್ಡ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.